ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಣಿಯಾಗಿರುವಂತಹ ಕಾಂಗ್ರೆಸ್ ಶಾಸಕರನ್ನ ಹುಡುಕಿ ಕೊಟ್ಟರೆ ನಿಮಗೆ ಬಹುಮಾನ ಸಿಗುತ್ತೆ. ಜಾಧವ್ ಅವರ ವಿರುದ್ಧ ಇದೀಗ ಆಕ್ರೋಶ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರು ಇದೀಗ ಈ ರೀತಿಯ ಸ್ಟೇಟಸ್ ಗಳನ್ನ ಹಾಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹುಡುಕಿ ಕೊಟ್ಟು ಕಾಣಿಯಾಗಿರುವಂತಹ ಉಮೇಶ್ ಜಾಧವ್ ಅವರನ್ನ ಹುಡುಕಿ ಕೊಟ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿದ್ರೆ 350 ರೂಪಾಯಿಯನ್ನ ನೀವು ಬಹುಮಾನವಾಗಿ ಪಡ್ಕೋಬಹುದು ಅಂತ ಟ್ರಾಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ನೆನ್ನೆ ನೋಡಿದ್ರೆ 50 ಕೋಟಿಗೆ ಸೇಲ್ ಆಗಿದ್ದಾರೆ ಬಿಜೆಪಿಗೆ ಅನ್ನುವಂತಹ ಟ್ರಾಲ್ ನಡೆದಿತ್ತು. ಇವತ್ತು ಮಗದೊಂದು ಏನು ಆಗ್ತಾ ಇದೆ ಕಲಬುರಗಿ ರಾಜಕೀಯದಲ್ಲಿ ಅಂತ? ಸಭಾ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಅಂದ ಕೂಡಲೇ ಈಗ ನಿನ್ನೆ 50 ಕೋಟಿ ರೂಪಾಯಿಗೆ ಸೇಲ್ ಆಗ್ತಾರೆ ಅಂತ ಹೇಳಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗಳಲ್ಲಿ ಅವರ ಫೋಟೋಗಳನ್ನು ಹಾಕಿ ಇವತ್ತು ಅವರ ಒಂದು ವಿರುದ್ಧ ಅಪಪ್ರಚಾರ ಮಾಡಲಾಗಿತ್ತು. ಇವತ್ತು ಯಾರಾದ್ರೂ ಕೂಡ ಇವರು ಉಮೇಶ್ ಜಾಧವ್ ಅವರು ಸಿಕ್ಕರೆ ಸ್ಥಳೀಯ ಅಲ್ಲೇ ಸಂಬಂಧಪಟ್ಟಂತ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ದಾಖಲಿಸಿ 350 ರೂಪಾಯಿ ಪ್ರೈಸ್ ಪಡೆಯಿರಿ ಅಂತ ಹೇಳಿ ಇದೀಗ ಮತ್ತೊಂದು ಸ್ಟೇಟಸ್ ಹಾಕೊಂಡು ಈಗ ಎಲ್ಲಾ ಒಂದು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಇದನ್ನು ಹರಿಬಿಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡ್ತಾ ಇರೋದು ಬಹುತೇಕ ಖಚಿತವಾಗಿದ್ದು, ಇದೀಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರಿಗೆ ಇದು ನಿದ್ದೆಗೆಡಿಸಿದ್ದು. ಇಂತಹ ಒಂದು ಸ್ಟೇಟಸ್ ಹಾಕೋ ಮೂಲಕ ಎಲ್ಲೋ ಒಂದ್ ಕಡೆ ಉಮೇಶ್ ಜಾಧವ್ ಅವರ ಒಂದು ರೆಪ್ಯುಟೇಷನ್ ನ ಡೌನ್ ಮಾಡಕ್ಕೆ ಅಂತೂ ಇವರು ಮುಂದಾಗಿದ್ದಾರೆ. ಸಭಾ ಯಾರು ಮಾಡ್ತಾ ಇರೋದು ಈ ಟ್ರಾಲ್? ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರು ಮಾಡ್ತಿದ್ದಾರೆ ಪ್ರವೀಣ್? ಪ್ರಮುಖವಾಗಿ ಯೂತ್ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ಒಂದು ಸ್ಟೇಟಸ್ ಗಳನ್ನು ಹಾಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನಮಗೆ ಸಿಕ್ಕಂತಹ ಎಲ್ಲಾ ಒಂದು ಸ್ಕ್ರೀನ್ ಶಾಟ್ ಮೆಸೇಜ್ ಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ವಾಟ್ಸ್ಆಪ್ ಗ್ರೂಪ್ಗಳು, ಅಂದ್ರೆ ಆ ಒಂದು ಕಾರ್ಯಕರ್ತರಿರುವಂತಹ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮಾತ್ರ ಇಂತಹ ಒಂದು ಸ್ಟೇಟಸ್ ಹರಿದಾಡ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.